ನಮಸ್ಕಾರ ವೀಕ್ಷಕರೇ. ನಾನು ಇನ್ನೊಂದು ಫಿಲಮ್ ನೋಡಿದೆ. ಕನ್ನಡ ಫಿಲಮ್ಗಳು ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಕಾರಣ ಇಷ್ಟೇ, ನಮ್ಮ ಸರೌಂಡಿಂಗ್ ಅಲ್ಲಿ, ನನ್ನ ನಿಯರ್ ಬೈ ಅಲ್ಲಿ ಥಿಯೇಟರ್ಗಳಲ್ಲಿ ಕನ್ನಡ ಫಿಲಮ್ಗಳು ಹಾಕೋದು ತುಂಬಾ ಕಡಿಮೆ ಆಗೋಗಿದೆ. ಇರೋದು 1-2 ಥಿಯೇಟರ್ ಅಲ್ಲಿ ಯಾವಾಗಲೂ ವಾರದಲ್ಲಿ ಇಲ್ಲ ತಿಂಗಳಲ್ಲಿ ಒಂದು ಸಲ ಒಂದು ಫಿಲಮ್ ಹಾಕ್ತಾರೆ. ಕಾರಣ ಥಿಯೇಟರ್ ಬಾಡಿಗೆ ಕಟ್ಟೋದಕ್ಕಾಗದೆ ಪ್ರೊಡ್ಯೂಸರ್ಗಳು ಕನ್ನಡ ಫಿಲಮ್ಗಳನ್ನ ಈ ಥಿಯೇಟರ್ಗಳಲ್ಲಿ ಹಾಕ್ತಾ ಇಲ್ಲ. ನಮ್ಮ ನಿಯರ್ ಬೈ ಅಲ್ಲಿ ಇರುವಂತ ಯಾವ ಫಿಲಮ್ ಸಿಗುತ್ತೆ ಆ ಫಿಲಮ್ನ ನಾವು ನೋಡಿ ಕೆಲವಷ್ಟು ರಿವ್ಯೂಗಳನ್ನ ಕೊಡ್ತಾ ಇರ್ತೀವಿ. ಸಾಧ್ಯ ಆದಾಗ ಮಾತ್ರ ಕನ್ನಡ ಫಿಲಮ್ಗಳನ್ನ ನೋಡಿ ಅದರಲ್ಲಿರೋ ವಿಶೇಷತೆಯನ್ನ ತಿಳಿಸ್ತಾ ಇರ್ತೀವಿ. ಅದರಲ್ಲೂ ಒಳ್ಳೊಳ್ಳೆ ಫಿಲಮ್ ಯಾರೋ ಒಬ್ರು ಹೇಳ್ತಾರೆ ಇಂಥ ಫಿಲಮ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಫಿಲಮ್ಗಳನ್ನ ನೋಡಿ ನಿಮ್ಗೆ ತಿಳಿಸೋಂಥ ಕೆಲಸ ಮಾಡ್ತಾ ಇರ್ತೀನಿ. ಅದರಲ್ಲಿ ಈಗ ರೀಸೆಂಟ್ ಆಗಿ ನಾನು ನೋಡಿದ್ದು, ಯಾರೋ ಒಬ್ರು ಹೇಳಿದ್ರು ಅಂತ ಹೋಗಿ ನೋಡಿದ್ದು ಈಗಲ್ ಫಿಲಮ್. ನಾವು ರವಿತೇಜ ಅವ್ರ ಫಿಲಮ್ಗಳು ನೋಡಿರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಆಕ್ಷನ್ ಅನ್ನೋದು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಅದರಲ್ಲೂ ಪಾರ್ಟ್ 1 ಪಾರ್ಟ್ 2 ಅಂತ ಶುರು ಆದ ಮೇಲಂತೂ, ಈ ಬಾಹುಬಲಿ ಪಾರ್ಟ್ 1 ಪಾರ್ಟ್ 2 ಶುರು ಆದ್ಮೇಲಂತೂ ಈ ಪಾರ್ಟ್ 1 ಪಾರ್ಟ್ 2 ವರ್ಷನ್ಸ್ ತುಂಬಾ ಫಿಲಮ್ಗಳಲ್ಲಿ ಯೂಸ್ ಮಾಡ್ತಾ ಇದಾರೆ. ಎಕ್ಸಾಂಪಲ್ ಎಷ್ಟೋ ಫಿಲಮ್ಗಳು, ಈಗ ಹನುಮಾನ್ ಬೇರೆ ಬಂದಿತ್ತಲ್ಲ ರೀಸೆಂಟ್ ಆಗಿ, ಅದರಲ್ಲೂ ಪಾರ್ಟ್ 1 ಪಾರ್ಟ್ 2 ಯೂಸ್ ಮಾಡಿದ್ದಾರೆ. ಇನ್ನು ಬ್ರಹ್ಮಾಸ್ತ್ರ ಹಿಂದಿನಲ್ಲ, ಅದರಲ್ಲೂ ಪಾರ್ಟ್ 1 ಪಾರ್ಟ್ 2. ಇನ್ನು ನಮ್ಮ KGF ಅದರಲ್ಲೂ ಪಾರ್ಟ್ 1 ಪಾರ್ಟ್ 2, ಎಲ್ಲದರಲ್ಲೂ ಪಾರ್ಟ್ 1 ಪಾರ್ಟ್ 2 ಅಂತ ಇನ್ಕ್ಲೂಡ್ ಆಗ್ತಾನೆ ಇದಾವೆ ಎಲ್ಲಾ ಫಿಲಮ್ಗಳು. ಅದೇ ತರ ಈಗಲ್ ಫಿಲಮ್ ಅಲ್ಲೂ ಕೂಡ ಪಾರ್ಟ್ 1 ಪಾರ್ಟ್ 2 ಅಂತ ತೋರಿಸ್ತಾರೆ. ಈಗಲ್ ಫಿಲಮ್ ಒಂದ್ರ ಮಟ್ಟಿಗೆ ಹೇಳ್ಬೇಕು ಅಂದ್ರೆ ಬೆಸ್ಟ್ ಫಿಲಮ್, ಚೆನ್ನಾಗಿದೆ, ಒಂದು ಒಳ್ಳೆ ಕಥೆ ಇದೆ, ಒಂದು ಒಳ್ಳೆ ವಿಷಯನೂ ಇದೆ. ಅಂದ್ರೆ ಒಬ್ಬ ಕೆಟ್ಟ ವ್ಯಕ್ತಿ ಸಮಾಜಕ್ಕೆ ಕೆಟ್ಟದನ್ನ ಮಾಡ್ಕೊಂಡೆ ಬದುಕ್ತಾ ಇರೋನು ಯಾವ ರೀತಿ ಅವನು ಬದಲಾಗ್ತಾನೆ, ಅವನಿಗೆ ಅಂತ ಸಿಚುವೇಶನ್ಗಳು ಏನ್ ಬರುತ್ತೆ, ಅವನು ಕೆಟ್ಟದ್ದು ಮಾಡಿದ್ರಿಂದ ಅವನಿಗೆ ಕೆಟ್ಟದ್ದು ವಾಪಸ್ ಯಾವ ರೀತಿ ರಿಪೀಟ್ ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾ ಕತೆ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ, ನೋಡ್ತಾ ಇದ್ರೆ ಕ್ಯೂರಿಯಸ್ ಆಗಿ ತಗೊಂಡೋಗಿದ್ದಾರೆ. ಅದರಲ್ಲೂ ಆಕ್ಷನ್ ಸೀನ್ಸ್ ತುಂಬಾನೇ ಚೆನ್ನಾಗಿದೆ. ಆದ್ರೆ ಈ ಕತೆ ಹೇಳೋದಕ್ಕೆ ಮುಂಚೆ ನೀವು ಒಂದ್ಸಲ ಥಿಯೇಟರ್ಗೆ ಹೋಗಿ ನೋಡಿದ್ರೇನೆ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಸಬ್ಜೆಕ್ಟ್ ಇರುವಂತ ಸಿನಿಮಾ. ನಮ್ಮ ಸಮಾಜದಲ್ಲಿರುವಂತ ಗನ್ಸು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಸೊಸೈಟಿನ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಗನ್ಸು ಜೊತೆಗೆ ಬೇರೆ ಬೇರೆ ವೆಪನ್ಸ್ ಯಾವ ರೀತಿ ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ತೋರಿಸಿರುವಂತ ಒಂದು ಒಳ್ಳೆ ಸಿನಿಮಾ. ನಿಮಗ್ ಸಾಧ್ಯ ಆದ್ರೆ ಒಂದು ಸಲ ಈಗಲ್ ಫಿಲಮ್ನ ನೋಡಿ. ಬೇರೆ ಭಾಷೆ ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಕೆಲವಷ್ಟು ಒಳ್ಳೆ ಫಿಲಮ್ ಬಂದಾಗ ಯಾವ ಭಾಷೆ ಆದ್ರೆ ಏನು, ನಾವು ನೋಡೋ ರೀತಿ, ಅದರಲ್ಲಿರೋ ಕಥೆನ ಅರ್ಥ ಮಾಡ್ಕೊಳ್ಳೋ ರೀತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂತ ಕೆಲಸ ಮಾತ್ರ ಮಾಡಿ. ಈ ಫಿಲಮ್ ಅಲ್ಲೂ ಅಂತ ಒಳ್ಳೆ ವಿಷಯಗಳಿದೆ. ಒಬ್ಬ ಕೆಟ್ಟ ವ್ಯಕ್ತಿ ಅವ್ನು ಮಾಡೋ ಕೆಟ್ಟ ಕೆಲಸದಿಂದ ಅವನ ಫ್ಯಾಮಿಲಿನೇ ಆ ಕೆಟ್ಟದಕ್ಕೆ ಯಾವ ರೀತಿ ಬಲಿಯಾಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಇದನ್ನ ಒಳ್ಳೆ ಕತೆ ಅಂತ ಹೇಳಿದ್ದು. ಇನ್ನ ಆರ್ಟಿಸ್ಟ್ಗಳು ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಒಂದು ಸಲ ನೋಡಿದಾಗ ಅನ್ಸುತ್ತೆ ಇನ್ನೊಂದ್ಸಲ ನೋಡ್ಬೋದೇನೋ ಈ ಫಿಲಮ್ನ ಅಂತ. ಆದ್ರೆ ಒಂದು ಸಲ ಟ್ರೈ ಮಾಡಿ ಥಿಯೇಟರ್ಗಳಿಗೆ ಹೋಗಿ ಈ ಸಿನಿಮಾನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾರ್ಮಲಿ ರೆಕಮೆಂಡ್ ಮಾಡೋದು ಕಡಿಮೆ ಫಿಲಮ್ಗಳನ್ನ, ಅದರಲ್ಲಿ ಇಂತಹ ಒಳ್ಳೆ ಫಿಲಮ್ಗಳು ಬಂದಾಗ ನಾವು ಹೇಳೋದು ಆದಷ್ಟು ಹೋಗಿ ಯಾವ ಲ್ಯಾಂಗ್ವೇಜ್ ಆದ್ರೂ ಪರವಾಗಿಲ್ಲ ಒಂದು ಸಲ ಸಿನಿಮಾ ನೋಡಿ ಅಂತ ಹೇಳ್ತೀವಿ. ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ನೋಡ್ಬೋದಾದಂಥ ಸಿನಿಮಾ, ಒಳ್ಳೆ ಫಿಲಮ್, ಹೋಗಿ ನೋಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.